ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ರೈತರು ಪಡ್ತಾ ಇರುವಂತ ಕಷ್ಟ, ಓಡಾಡ್ತಾ ಇದ್ದಾರೆ. ಅಯ್ಯೋ ನನ್ನ ಗಾಡಿಗೆ ಬೆಂಕಿ ಬಿದ್ದುಬಿಡ್ತು, ಅಯ್ಯೋ ನನ್ನ ಗಾಡಿಗೆ ಬೆಂಕಿ ಬಿಡ್ತು, ಹೆಂಗಾದ್ರೂ ಮಾಡಿ ನಾ ಬೆಂಕಿಯನ್ನು ನಂದಿಸಬೇಕು ಅಂತ ಓಡಾಡ್ತಾ ಇದ್ದಾರೆ. ಆಗ್ತಾ ಇಲ್ಲ. ಎಸ್, ಮುಧೋಳದಲ್ಲಿ ಇದೀಗ ಹೆಚ್ಚಾದಂತ ರೈತರ ಆಕ್ರೋಶ. ಒಂದು ಕಡೆ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ನುಗ್ಗಿದಂತ ಬೆಂಕಿ, ಸಮರಿವಾಡಿಯಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ, ಕಬ್ಬಿನ ಲೋಡ್ಗಳಿಗೆ ಬೆಂಕಿ ಇಟ್ಟಂತ ಹೋರಾಟಗಾರರು, ಕಾರ್ಖಾನೆ ಆವರಣದಲ್ಲೇ ಟ್ರಾಲಿಗಳಿಗೆ ಬೆಂಕಿ ಬಿದ್ದಿದೆ. ಗೋದಾವರಿ ಕಾರ್ಖಾನೆ ಬಳಿ ನಿಲ್ಲಿಸಿದಂತ ಟ್ರ್ಯಾಕ್ಟರ್ಗಳು, ಇದು ಟ್ರ್ಯಾಕ್ಟರ್ ಸೇರಿ ಹಲವು ಬೈಕ್ಗಳಿಗೂ ಕೂಡ ಬೆಂಕಿ ಹಚ್ಚಿದ್ದಾರೆ. ನೋಡಿ, ಪ್ರಮುಖವಾಗಿ 30ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ ಸ್ವಾಮಿ. 30ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ. ಅಲ್ಲಿ ಬಂದಿರುವಂತಹ ಹೋರಾಟಗಾರರು ಏನು ಬೈಕ್ಗಳನ್ನ ತಗೊಂಡ್ಬಂದಿದ್ರಲ್ಲ, ಆ ಬೈಕ್ಗಳಿಗೂ ಕೂಡ ಬೆಂಕಿ ಬಿದ್ದಿದೆ. ಇಲ್ಲಿ ಆ ಬೈಕ್ಗಳಿಗೂ ಕೂಡ ಬೆಂಕಿ ಹಚ್ಚಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆಲ್ಲರಿಗೂ ಕೂಡ. ನಾಚಿಕೆಗೇಡಿ ಸಂಗತಿ ಇದು. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೀವಿ ಸ್ವಾಮಿ. ರೈತರ ಹೋರಾಟ ಅಂತಂದ್ರೆ ಹೇಗಿತ್ತು? ರೈತರ ಹೋರಾಟ ಅಂತಂದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸಿತ್ತು ನಮಗೆ. ಹೌದಪ್ಪ, ಶಾಂತ ರೀತಿಯಾಗಿ ಹೋರಾಟ ಮಾಡಿದ್ರು. ಬಹಳ ಶಾಂತಿ ರೀತಿಯಾಗಿ ಒಂದ್ ಕಡೆ ಹೋರಾಟ ಮಾಡುವ ಮೂಲಕ ಸರ್ಕಾರಕ್ಕೆ ತಮ್ಮ ಹತ್ರ ಕರೆಸ್ಕೊಂಡು ಒಂದ್ ಕಡೆ ಹೋರಾಟ ಮಾಡಿದ್ರು. ಹೇಳ್ತಾ ಇದ್ರು, ಗುರ್ಲಾಪುರದಲ್ಲಿ ಆಗಿರುವಂತ ಒಂದು ಘಟನೆ, ಗುರ್ಲಾಪುರದಲ್ಲಿ ರೈತರು ಕೂಡ ನಮಗೆ ಸಾಥ್ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಲ್ತಾರೆ ಅಂತ ಹೇಳಿದ್ರು. ಆ ಹೇಳೋಕ್ಕಿಂತ ಮುಂಚೆನೆ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬಹುದಾಗಿತ್ತು ಶಾಂತ ರೀತಿಯಾಗಿ. ಈಗ 100ಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಬಿದ್ದಿದೆಯಲ್ಲ, ಇದಕ್ಕೆ ಹೊಣೆಗಾರರು ಯಾರು? ಹಾಗಾದ್ರೆ ರೈತರಿಗೆ ಕಷ್ಟಗಳಿಗೆ ಇವೆಲ್ಲವೂ ಕೂಡ ಸುಡ್ತಲ್ಲ, ಭರಿಸೋದು ಯಾರು? ಹಾಗಾದ್ರೆ ನೀವು ತುಂಬ್ತೀರಾ ಹಣನ? ಕಾರ್ಖಾನೆ ಅವರೇ ತುಂಬಬೇಕಾಗುತ್ತೆ. ಏನಾದ್ರೂ ಇದು ಫ್ಯಾಕ್ಟರಿ ಒಳಗಡೆನೆ ಒಂದು ಕಡೆ ಏನಾದ್ರೂ ಬೆಂಕಿ ಹಚ್ಚಿದ್ರೆ ಅಲ್ಲಿರುವಂತ ಕಾರ್ಮಿಕರೇ ಹೊಣೆಗಾರರು, ಫ್ಯಾಕ್ಟರಿ ಮಾಲೀಕರೇ ಹೊಣೆಗಾರರು. ಇದಕ್ಕೆ ನೇರವಾಗಿ ಅವರೇ ಹೊಣೆಗಾರರಾಗ್ತಾರೆ. ನೋಡಿ, ಬೈಕ್ಗಳಿಗೂ ಕೂಡ ಬೆಂಕಿ ಬಿದ್ದಿದೆ ಸ್ವಾಮಿ. ಒಂದ್ ಸ್ವಲ್ಪ ವಿಸಲ್ಸ್ ಗಳನ್ನ ಚೇಂಜ್ ಮಾಡ್ರಪ್ಪ, ಬೇರೆ ಬೇರೆ ಹಾಕಿ, ಒಂದ್ ಸ್ವಲ್ಪ ಬೇರೆ ತರಿಸಿ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ರೈತರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಏನ್ ಕತೆ ಅನ್ನುವಂಥದ್ದು. ನಮ್ಮ ಟ್ರ್ಯಾಕ್ಟರ್ಗಳು ಸುಟ್ಟೋಗ್ತಾ ಇದೆ, ಆದ್ರೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟಿದೆ ಸ್ವಾಮಿ. ಅದೆಷ್ಟೋ ರೈತರು ಈ ಸೀಸನ್ ಆರಂಭ ಆದ್ರೆ ಸಾಕಷ್ಟು ಒಂದು ಕಡೆ ಹುಡ್ಗಳನ್ನ ರೆಡಿ ಮಾಡ್ತಾರೆ, ಟ್ರ್ಯಾಕ್ಟರ್ಗಳನ್ನ ಟೈರ್ ಚೇಂಜ್ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡ್ಕೋತಾರೆ. ಹೌದಪ್ಪ, ಈ ಬಾರಿ ಆದ್ರೂ ಕೂಡ ನಾವು ಲಾಭ ಪಡಿಬೇಕು ಅಂತ. ಆದ್ರೆ ಬಂದಿರುವಂತಹ ಟ್ರ್ಯಾಕ್ಟರ್ಗಳು ಈಗೆಲ್ಲರೂ ಕೂಡ ನಿಲ್ಸಿ ಹೋಗಿದಾರಲ್ಲ, ಅದೇ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದರೆ ರೈತರು ಏನ್ ಮಾಡ್ತಾರೆ ಸ್ವಾಮಿ? ರೈತರು ಏನ್ ಮಾಡ್ತಾರೆ ಹೇಳಿ? ಎಸ್, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಘೋಷಣೆಸುವಂತೆ ಒಂದು ಕಡೆ ಘೋಷಣೆ ಮಾಡಬೇಕು ಅಂತ ರೈತರು ಆಗ್ರಹ ಮಾಡ್ತಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಆಗಬೇಕು ಅಂತ ಘೋಷಣೆ ಮಾಡ್ತಾರೆ ರೈತರು. ಟ್ರ್ಯಾಕ್ಟರ್, ಬೈಕ್ ಸೇರಿದಂತೆ 20ಕ್ಕೂ ಹೆಚ್ಚು ವಾಹನಗಳಿಗೆ ಇದೀಗ ಬೆಂಕಿ ಬಿದ್ದಿದೆ. 20ಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿ ಹಚ್ಚಿ ರೈತರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಸಮೀರ್ವಾಡಿಯ ಗೋದಾವರಿ ಕಾರ್ಖಾನೆ ಬಳಿ ನಿಲ್ಲಿಸಿದಂತ ವಾಹನಗಳು, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಸೈದಾಪುರ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ಕಾರ್ಖಾನೆ ಬಳಿ ಸಾಲಾಗಿ ನಿಲ್ಲಿಸಿದಂತ ವಾಹನಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತ ಕಾರ್ಯ ನೋಡಿ, ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಡವನ್ನ ಹೇರ್ತಾರೆ. ಸರ್ಕಾರದ ಒತ್ತಡವನ್ನ ಹೇರಿದ್ರು ಕೂಡ, ಸರ್ಕಾರಕ್ಕೆ ಅದೆಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಆಗುತ್ತೆ. ಸಭೆ ಆಗ್ತಾ ಇದ್ದಾಗೆ 2,250 ರೂಪಾಯಿ ನಾವು ಕೊಡ್ತೇವಪ್ಪ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೇವಪ್ಪ ಅಂತ ಹೇಳಿಬಿಡ್ತಾರೆ. ಆ ಹೇಳ್ತಿದ್ದ ಹಾಗೆ ಒಂದಿಷ್ಟು ಬೆಳವಣಿಗೆ ಆಗುತ್ತಲ್ಲ ಸ್ವಾಮಿ. ರೈತರು ಹೇಳ್ತಾ ಇರುವಂತದ್ದೇನು, ನಮಗೆ 3,500 ರೂಪಾಯಿ ಕೊಟ್ಬಿಡಿ, ನಮಗೆ 3,500 ರೂಪಾಯಿ ಕೊಟ್ಬಿಡಿ ನಮಗೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರವು ಕೂಡ ಹೇಳೋದಿಲ್ಲ, ಕೇಳೋದಿಲ್ಲ. ನೀವು ಎಷ್ಟೇ ಮಾಡ್ಕೊಳ್ಳಿ, ನೀವೇನೇ ಮಾಡ್ಕೊಳ್ಳಿ, ಅದೇನಾದ್ರೂ ಆಗ್ಲಿ ಅಂತ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಸಾಕಷ್ಟು ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಬೆಂಕಿ ಹತ್ತೋಕ್ಕಿಂತ ಮುಂಚೆ ಇದು ಒಂದು ದೃಶ್ಯ ಇದು. ಸೊ ಎಲ್ಲವೂ ಕೂಡ ಕಾರ್ಖಾನೆ ಮಾಲೀಕರು ಸಾಲಾಗಿ ನಿಲ್ಲಿಸಿದ್ರು ಗಾಡಿಗಳನ್ನ. ಸೊ ಏಕಾಏಕಿ ಕಿಡಿಗೇಡಿಗಳು ಒಂದಿಷ್ಟು ಬೆಂಕಿ ಹಚ್ಚುವಂತ ಕೆಲಸ ಆಗುತ್ತೆ. ಇದೆಂತ ಹೋರಾಟ ರೀ ಇದು ಹೋರಾಟದ ಹೆಸರಿನಲ್ಲಿ ಅನ್ನದಾತನಿಗೆ ಮಣ್ಣು ಕೊಡುವಂತ ಕೆಲಸ ಇದು.
ನಿಜವಾಗ್ಲೂ ಕೂಡ ಅನ್ನದಾತನಿಗೆ ಮಣ್ಣು ಕೊಡುವಂತ ಕೆಲಸ ಇದು. ಯಾವತ್ತಾದ್ರೂ ಹೇಳಿದ್ರ ಅನ್ನದಾತರು ಒಂದು ಕಡೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ನಾವು ಹೋರಾಟ ಮಾಡ್ತೀವಿ, ನಾವು ಹಿಂಗೆ ಹೋರಾಟ ಮಾಡ್ತೀವಿ ಅಂತ ಬೆಂಕಿ ಹಚ್ಚಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರ? ನಿಮ್ಮ ಆಕ್ರೋಶಗಳನ್ನ ಇದ್ದಿದ್ರೆ ಅಥವಾ ಏನಾದ್ರು ಇದ್ರೆ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಬೇಕಾಗಿತ್ತು, ನಿಮ್ಮ ವಾಹನಗಳಿಗೆ ಬೆಂಕಿ ಹಚ್ಚೋದಲ್ಲ. ಇದು ಯಾರೋ ಹೇಳ್ತಾ ಇದ್ದಾರೆ, ಅಲ್ಲಿ ಯಾರೋ ಕಾರ್ಖಾನೆ ಸಿಬ್ಬಂದಿಗಳೇ ಮಾಡಿಬಿಟ್ರು, ಹಂಗ್ ಮಾಡಿಬಿಟ್ರು, ಹಿಂಗ್ ಮಾಡಿಬಿಟ್ರು ಅಂತ. ನಾಚಿಕೆ ಆಗಬೇಕು ಸ್ವಾಮಿ, ನಾಚಿಕೆ ಆಗಬೇಕು ನಿಜವಾಗ್ಲೂ ಕೂಡ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಟ್ರ್ಯಾಕ್ಟರ್ಗಳನ್ನ ಕೂಡ ತೆಗೆಯುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಏಕಾಏಕಿ ಒಂದು ಕಡೆ ಬೆಂಕಿ ಹಚ್ಚುವಂತ ಕೆಲಸ ಆಗುತ್ತೆ, ಅದಾದ ನಂತರ ಟ್ರ್ಯಾಕ್ಟರ್ಗಳನ್ನ ಆದರೂ ತೆಗೆದು ಬಿಡೋಣ ಅನ್ನುವಂಥ ರೀತಿಯಾಗಿ ಇಷ್ಟರ ಮಟ್ಟಿಗೆ ರೈತರ ಹಚ್ಚಿಲ್ಲ, ನಾವು ಹಚ್ಚಿಲ್ಲ, ಇದು ಕಾರ್ಮಿಕರೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ನಾಚಿಕೆ ಪಡುವಂತಹ ಸಂಗತಿ ಸ್ವಾಮಿ. ಇದು ಈ ರೀತಿಯಾಗಿ ಆಗುತ್ತೆ ಅಂತ ನಾವು ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ. ಹೌದು, ರೈತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ರೈತರಿಗೂ ಕೂಡ ಸಿಟ್ಟು ಬರುತ್ತೆ. ತಾವು ಬೆಳೆದಿರುವಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ ಸಿಟ್ಟು ಬರುತ್ತೆ. ಆದರೆ ಈ ರೀತಿಯಾಗಿಯೂ ಕೂಡ ಸಿಟ್ಟು ತೋರಿಸ್ತಾರೆ ಅಂತ ನಾವು ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ. ಕಾರ್ಖಾನೆ ಮುಂದೆನೆ ಅಲ್ಲಿ ನಿಂತಿರುವಂಥ ವಾಹನಗಳಿಗೆ ಒಂದು ಕಡೆ ಏಕಾಏಕಿ ಬೆಂಕಿ ಹಚ್ತಾರೆ. ನೋಡಿ, ಟ್ರ್ಯಾಕ್ಟರ್ಗಳನ್ನು ಹೊರ ತೆಗಿತಾ ಇದ್ದಾರೆ ಅಂತಂದಾಗಲೂ ಕೂಡ ಟೈರ್ಗಳಲ್ಲಿರುವಂಥ ಒಂದಿಷ್ಟು ಏರನ್ನು ತೆಗೆಯುವಂಥ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕ್ರಿ ಇವರಿಗೆ. ಯಾರು ಈ ಬೆಂಕಿ ಹಚ್ಚಿದಾರಲ್ಲ, ಹೊಟ್ಟೆಗೆ ಏನು ಅನ್ನ ತಿಂತಾರೋ ಮತ್ತು ಬೇರೆ ಏನಾದರೂ ತಿಂತಾರೋ ಅವರು ಮುಂದೆ ಇಟ್ಟರೆ ಗೊತ್ತಾಗೋದಿಲ್ವಾ ಅವರಿಗೆ? ಅಷ್ಟು ಕೂಡ ಟ್ರ್ಯಾಕ್ಟರ್ ಸುಟ್ಟೋಗ್ತಾ ಇದೆ, ಅನ್ನದಾತನ ಟ್ರ್ಯಾಕ್ಟರ್ ಸುಟ್ಟೋಗ್ತಾ ಇದೆ. ಕಣ್ಣು ಮುಂದೆನೆ ತಮ್ಮ ಮನೆಯ ಲಕ್ಷ್ಮಿ ಸುಟ್ಟೋಗ್ತಾ ಇದ್ದಾಳೆ, ತಮ್ಮ ಮನೆ ವಾಹನ ಸುಟ್ಟೋಗ್ತಾ ಇದೆ. ಅದೆಷ್ಟು ರೈತರು ಇದೀಗ ಕಣ್ಣೀರು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಸ್ಸಿನ ಬಾಕಿ ಬಿಲ್ ಪಾವತಿಗೆ ರೈತರು ಒಂದ್ ಕಡೆ ಪಟ್ಟನ್ನ ಹಿಡಿದಿದ್ರು. ಸಕ್ಕರೆ ಕಾರ್ಖಾನೆಯಲ್ಲಿ 30ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ. ಮುಧೋಳದ ಸೈದಾಪುರ ಗೋದಾವರಿ ಸಕ್ಕರೆ ಕಾರ್ಖಾನೆ ಬೈಕ್, ಟ್ರ್ಯಾಕ್ಟರ್, ಇಂಜಿನ್ಗೂ ಕೂಡ ಬೆಂಕಿ ಹಚ್ಚಿದಂತ ರೈತರು. ಗೋದಾವರಿ ಕಾರ್ಖಾನೆ ಆವರಣದಲ್ಲೇ ವಾಹನಗಳು ಭಸ್ಮ ಆಗಿದೆ ಸ್ವಾಮಿ. ನೋಡಿ, ಗಮನಿಸ್ತಾ ಇದ್ದೀರಾ, ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಎಂಥ ಕತೆ ಇದು? ಯಾರು ಇದಕ್ಕೆ ಹೊಣೆಗಾರರು? ಯಾರು ಹೊಣೆಗಾರರು ಇದಕ್ಕೆ? ಗೋದಾವರಿ ಕಾರ್ಖಾನೆ ಆವರಣದ ಮುಂದೆ ಈ ರೀತಿಯಾಗಿ ತಂದಂತ ವಾಹನಗಳು ಸುಟ್ಟು ಭಸ್ಮ ಆಗುತ್ತೆ ಅಂತಂದ್ರೆ ಯಾಕೆ ಬರಬೇಕಾಗಿತ್ತು? ನಾವು ನಮ್ಮ ವಾಹನವನ್ನ ಬೆಂಕಿ ಹಚ್ಚೋದಕ್ಕೆ ನಾವು ಈ ಕಾರ್ಖಾನೆ ಮುಂದೆ ಬರಬೇಕಾಗಿತ್ತ? ಅಥವಾ ಈ ಹೋರಾಟಕ್ಕೆ ನಮ್ಮ ವಾಹನ ಸುಡಬೇಕು ಅಂತ ಅಂದಿದ್ರೆ ನಾವು ಅಲ್ಲೇ ಮನೆ ಮುಂದೆ ಸುಟ್ಕೋತಿದ್ದೀವಿ ಸ್ವಾಮಿ. ಇಲ್ಲಿ ಬಂದುಬಿಟ್ಟು ಪ್ರತಿಭಟನೆ ಮಾಡಬೇಕು ಅಂತಂದ್ರೆ ನಮ್ಮ ವಾಹನವನ್ನೇ ಸುಡಬೇಕಾಗಿತ್ತ? ರೈತರು ಅದೆಷ್ಟೋ ಕಷ್ಟಪಟ್ಟಿರ್ತಾರೋ ಗೊತ್ತಿಲ್ಲ, ಅದೆಷ್ಟೋ ವಾಹನಗಳನ್ನು ತರಬೇಕು. ಬಹಳಷ್ಟು ಜನರ ಕನಸಿರುತ್ತೆ, ಪ್ರತಿಯೊಬ್ಬ ರೈತನ ಕನಸಿರುತ್ತೆ, ನನ್ನ ಮನೆಯಲ್ಲೂ ಕೂಡ ನನ್ನ ವಾಹನ ಇರಬೇಕು, ನನ್ನ ಮನೆಯಲ್ಲೂ ಕೂಡ ಒಂದು ಟ್ರ್ಯಾಕ್ಟರ್ ಇರಬೇಕು ಅಂತ ಕನಸು ಕಂಡಿರ್ತಾನೆ. ಆ ಕನಸುಗಳನ್ನು ಹೊತ್ತುಕೊಂಡು ಟ್ರ್ಯಾಕ್ಟರ್ ಸಾಲ ಸೂಲ ಮಾಡಿಕೊಂಡು ಆ ಕಡೆ ಈ ಕಡೆ ದುಡ್ದು ಒಂದಿಷ್ಟು ಟ್ರ್ಯಾಕ್ಟರ್ ತೊಗೊಂತಾನೆ. ಆ ಟ್ರ್ಯಾಕ್ಟರ್ ತಗೊಂಡ್ಕೊಂಡು ಒಂದಿಷ್ಟು ಕಬ್ಬಿನ ಸೀಸನ್ ಬಂದಂಥ ಸಂದರ್ಭದಲ್ಲಿ ಏನೋ ಒಂದು 4 ಹಣ ಮಾಡ್ಕೊಳ್ತೀನಿ ಅನ್ನುವಂಥ ಕಾರಣದಿಂದಾಗಿ ಸಾಕಷ್ಟು ಸಖತ್ತಾಗಿ ಗಾಡಿ ರೆಡಿ ಮಾಡ್ತಾನೆ. ಹುಡ್ಡುಗಳನ್ನು ಕಟ್ಕೊಂಡು ಒಳ್ಳೆ ಸಾಂಗ್ಗಳನ್ನು ಹಾಕೊಂಡು ಒಳ್ಳೆ ರೀತಿಯಾಗಿ ನಂದೂ ಕೂಡ ಟ್ರ್ಯಾಕ್ಟರ್ ಇದೆಯಪ್ಪ, ಈ ಬಾರಿ ನಾನೂ ಕೂಡ ಒಂದಿಷ್ಟು ಬಹುದೊಡ್ಡದಾಗಿ ಹಣ ಗಳಿಸ್ಬೋದು ಅಂತ ಅನ್ಕೊಳ್ತಾನೆ. ಆದರೆ ಹಾಗಾಗೋದಿಲ್ಲ. ನೋಡಿ, 30ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಸುಟ್ಟೋಗಿದೆ ಸ್ವಾಮಿ, 100ಕ್ಕೂ ಹೆಚ್ಚು ಟ್ರೈಲಿಗಳು ಸುಟ್ಟೋಗ್ತಾ ಇದೆ. ಯಾರು ಇದಕ್ಕೆ ಹೊಣೆಗಾರರು? ನಾವಾ? ನೀವಾ? ಪ್ರತಿಭಟನೆ ಮಾಡಿದ್ದೆ ತಪ್ಪಾಗೋಗ್ಬಿಡ್ತಾ ಹಾಗಾದ್ರೆ ಕಾರ್ಖಾನೆ ಮುಂದೆ? ಹಾಗಾದ್ರೆ ಈ ಪ್ರತಿಭಟನೆ ಮಾಡೇಬಾರ್ದಾಗಿತ್ತ? ನಮ್ಮ ಬೆಳೆಗಳಿಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದಾಗಿ ನಾವು ಹೋರಾಟ ಮಾಡ್ತಾ ಇದ್ದಿರೋದು. ಅಥವಾ ಯಾರ್ದೋ ಮನೆ ಆಸ್ತಿಗಾಗಿ ಅಲ್ಲ, ಯಾರ್ದೋ ಅಪ್ಪನ ಆಸ್ತಿಗಾಗೋಸ್ಕರ ಅಲ್ಲ. ಇದು ಯಾರ್ದೋ ರಾಜಕಾರಣಿಗಳ ಬೇನಾಮಿ ಆಸ್ತಿಗೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇರಲಿಲ್ಲ. ನಮ್ಮ ಬೆಳೆಗೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ನಿಜವಾಗ್ಲೂ ಕೂಡ ನಾಚಿಕೆ ಪಡುವಂತ ಸಂಗತಿ ಇದು. ಯಾರೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರ್ತಾರೆ ರಾಜಕಾರಣಿಗಳು, ಅಲ್ಲಿರುವಂತಹ ಭಾಗದವರು. ಆ ರೀತಿಯಾಗಿ ಬೇನಾಮಿ ಆಸ್ತಿ ಅಂತೂ ಮಾಡಿಲ್ಲ ಸ್ವಾಮಿ. ಕಷ್ಟಪಟ್ಟು ದುಡಿದುಕೊಂಡು ಒಂದು ಕಡೆ ನಾವು ಟ್ರ್ಯಾಕ್ಟರ್ ತಗೊಂಡಿದ್ದೀವಿ, ಅದಕ್ಕೂ ಕೂಡ ಬೆಂಕಿ ಹಚ್ಚಿಬಿಟ್ರಲ್ಲಪ್ಪ.
ಬಾಗಲಕೋಟೆ ಜಿಲ್ಲೆಯಲ್ಲಿ ಸಿಡಿದದ್ದ ಕಬ್ಬು ಹೋರಾಟಗಾರರು, ಸುಟ್ಟು ಭಸ್ಮವಾದ 100ಕ್ಕೂ ಹೆಚ್ಚು ಟ್ರಾಲಿಗಳು. ಇಲ್ಲಿ ಬೆಂಕಿಯಲ್ಲಿ ದಗದಗನೆ ಹೊತ್ತಿ ಉರಿತಾ ಇದೆ ವಾಹನಗಳು. ಇಲ್ಲಿ ಕಾರ್ಖಾನೆ ಬಳಿ ಸಾಲಾಗಿ ನಿಂತ ಟ್ರ್ಯಾಕ್ಟರ್ಗಳು ಸುಟ್ಟು ಹೋಗ್ತಾ ಇದೆ. ನೋಡಿ, ಆಗಸ ದತ್ತಕ್ಕೆ ಚಿಮ್ತಾ ಇದೆ ಬೆಂಕಿಯ ದಟ್ಟ ಹೊಗೆಯಲ್ಲಿ. ಎಲ್ಲ ವಾಹನಗಳು ಒಂದು ಕಡೆ ಸುಡ್ತಾ ಇದ್ರೆ ಆಗಸ್ ದತ್ತನೂ ಹೋಗುತ್ತೆ ಬೆಂಕಿ, ಮತ್ತೊಂದು ಕಡೆನೂ ಹೋಗುತ್ತೆ ಸ್ವಾಮಿ. ಆ ರೈತನಿಗೆ ಗೊತ್ತಿದೆ ಅದರ ಕಷ್ಟ ಏನು ಅಂತ. ಬೆಂಕಿಯಲ್ಲಿ ದಗದಗನೆ ಹೊತ್ತಿ ಉರಿತಾ ಇದೆಯಲ್ಲ. ಯಾರು ಇದಕ್ಕೆ ಹೊಣೆಗಾರರು? ಹಾಗಾದ್ರೆ ಯಾರು ಹೊಣೆಗಾರರು? ನೋಡಿ, ಹಿಂಗಿದೆ ಪರಿಸ್ಥಿತಿಯಲ್ಲಿದು. ಒಂದ್ಸಾರಿ ಫ್ಲೋ ಬಿಡಿ ಅದನ್ನ. ಹಿಂದೆ ತಕ್ಕ ಗುಡ್ರಪ್ಪ. ಅಣ್ಣ ಹಿಂದೆ ತಕ್ಕ ಗುಡ್ರಪ್ಪ. ಎಸೇನೋ ಏಕಾಏಕಿ ಸಾಲಾಗಿ ನಿಂತಂತ ಟ್ರ್ಯಾಕ್ಟರ್ಗಳಿಗೆ ಒಂದು ಕಡೆ ಬೆಂಕಿ ಬಿದ್ದಿದೆ. ಕಬ್ಬಿನ ಲೋಡ್ಗಳಿಗೆ ಬೆಂಕಿ ಇಟ್ಟಂತ ರೈತರು ಒಂದು ಕಡೆ, ಸಮೀರ್ವಾಡಿ ಕಾರ್ಖಾನೆ ಬಳಿ ನುಗ್ಗಿದಂತ ರೈತರು. ಕಾರ್ಖಾನೆ ಆವರಣದಲ್ಲಿ ಟ್ರ್ಯಾಕ್ಟರ್ಗಳು ನಿಂತಿದೆ ಸ್ವಾಮಿ. ನೋಡಿ, ಟ್ರ್ಯಾಕ್ಟರ್ಗಳು ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲವೂ ಕೂಡ ಸಾಲಾಗಿ ನಿಂತಿತ್ತು. ಇನ್ನೇನು ಫ್ಯಾಕ್ಟರಿ ಒಳಗಡೆ ಕಳಿಸಿ ಒಂದು ರೀತಿಯಾಗಿ ಲಾಭವನ್ನ ಪಡಿಬೇಕು ಅನ್ನುವಷ್ಟ ನಿರೀಕ್ಷೆಯಲ್ಲಿದ್ರು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಹಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಏಕಾಏಕಿ ಸಾಲಾಗಿ ನಿಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ. ಕಬ್ಬಿನ ಲೋಡ್ಗಳಿಗೆ ಬೆಂಕಿ ಇಟ್ಟಂತ ರೈತರು, ಸಮೀರ್ವಾಡಿ ಕಾರ್ಖಾನೆಗೆ ನುಗ್ಗಿದಂತ ರೈತರು. ಕಾರ್ಖಾನೆ ಆವರಣದಲ್ಲೇ ಆಗ್ಬಿಟ್ಟಿದೆ ಸ್ವಾಮಿ. ಯಾರನ್ನ ಹೇಳ್ಬೇಕು ಹೇಳಿ? ಯಾರನ್ನ ದ್ವೇಷಿಸ್ಬೇಕು ಇಲ್ಲಿ? ರೈತರನ್ನ ಒಂದು ಕಡೆ ದ್ವೇಷಿಸ್ಬೇಕಾ ಅಥವಾ ಕಾರ್ಖಾನೆ ಮಾಲೀಕರನ್ನ ದ್ವೇಷಿಸ್ಬೇಕಾ? ಇಲ್ಲಿ ಯಾರನ್ನ ದ್ವೇಷಿಸ್ಬೇಕು ಇಲ್ಲಿ? ಹಾಗಾದ್ರೆ ಕಾರ್ಖಾನೆ ಆವರಣದಲ್ಲೇ ಈ ರೀತಿಯಾಗಿ ಆಗುತ್ತೆ ಅಂತಂದ್ರೆ ಇದಕ್ಕೆ ಹೊಣೆಗಾರರು ಯಾರು? ಹಾಗಾದ್ರೆ ನೋಡಿ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟು. ಆ ರೀತಿ ಮಟ್ಟದಲ್ಲಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ. ಅಯ್ಯೋ ಕತೆ ಇದು. ನೋಡಿ, ಟ್ರ್ಯಾಕ್ಟರ್ಗಳು ಸುಟ್ಟೋಗ್ತಾ ಇದೆ. ಒಂದು ಕಡೆ ಬೆಂಕಿ ಬಿದ್ದೋಗ್ಬಿಟ್ಟಿದೆ. ಏನೂ ಆಗ್ತಾ ಇಲ್ಲ. ಯಾರೂ ಕೂಡ ಆಗಕ್ಕಾಗ್ತಾ ಇಲ್ಲ. ರೈತರ ಸಮಸ್ಯೆಗಳನ್ನು ಆಲಿಸಬೇಕಾಗಿರುವಂತಹ ಸರ್ಕಾರ
ರೈತರ ಸಮಸ್ಯೆಗಳನ್ನ ಆಲಿಸಬೇಕಾಗಿತ್ತು.